ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಶುರುವಾಗಬೇಕು ಅಂತಂದ್ರೆ ಒಂದಷ್ಟು ಧಾರಾವಾಹಿಗಳು ಅಂತ್ಯ ಆಗಲೇಬೇಕು ಅನ್ನುವಂಥ ಸುದ್ದಿಗಳನ್ನ ಬಹುಶಃ ನೀವೆಲ್ಲರೂ ಕೂಡ ಕೇಳಿರಬಹುದು. ಆದರೆ ಈಗ ದೃಷ್ಟಿಬೊಟ್ಟು ಸೀರಿಯಲ್ ಅಲ್ಲಿ ಮಹತ್ತರ ಬದಲಾವಣೆ ಆಗಿದೆ. ಎಲ್ರಿಗೂ ಕೂಡ ಇರುವಂತಹ ಒಂದು ಕನ್ಫ್ಯೂಷನ್ ಏನಪ್ಪಾ ಅಂತಂದ್ರೆ, ದೃಷ್ಟಿಬೊಟ್ಟು ದತ್ತ ಬದಲಾಗ್ತಾನ ಅಥವಾ ಸೀರಿಯಲ್ಲೇ ಮುಗಿಯುತ್ತಾ? ನಟ ರಕ್ಷಿತ್ ಗೌಡ ಯಾಕೆ ಎಂಟ್ರಿ ಆದ್ರು? ಏನಿದು? ಇವೆಲ್ಲದರ ಒಂದು ಕುತೂಹಲವಾದಂತಹ ಪ್ರಶ್ನೆಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ. ಜೊತೆಗೆ ನಮ್ಮ ಸೂಪರ್ ಗುರು ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಇದೇ ಸೆಪ್ಟೆಂಬರ್ 28ರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಶುರುವಾಗುತ್ತೆ. ಇದಕ್ಕಾಗಿ ಕೆಲವು ಸೀರಿಯಲ್ಗಳನ್ನ ಮುಗಿಸ್ಲೇಬೇಕಾಗತ್ತೆ. ಬಿಗ್ ಬಾಸ್ ನಲ್ಲಿ ಪಾಲ್ಗೊಳ್ಳೋದಕ್ಕೆ ದೃಷ್ಟಿಬೊಟ್ಟು ಸೀರಿಯಲ್ ದತ್ತಾಬಾಯ್ ಅಂದ್ರೆ ನಟ ವಿಜಯ್ ಸೂರ್ಯ ಕೂಡ ಹೋಗ್ತಾರೆ ಅನ್ನುವಂತ ಸುದ್ದಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕೆ ವಿಜಯ್ ಸೂರ್ಯ ಅವರು ದೃಷ್ಟಿಬೊಟ್ಟು ಸೀರಿಯಲ್ ನಿಂದ ಹೊರಗೆ ಬಂದ್ರ ಅನ್ನುವಂತ ಪ್ರಶ್ನೆ ಕೂಡ, ಚರ್ಚೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ಅಷ್ಟಕ್ಕೂ ಸೀರಿಯಲ್ ನಲ್ಲಿ ಇದಾಗಲೇ ಮಸಿ ಬಳಿದುಕೊಂಡಿದ್ದಂತ ದೃಷ್ಟಿ ತನ್ನ ನಿಜ ರೂಪವನ್ನ ತೋರಿಸಿದ್ದಾಳೆ. ಸೊ ಆಕೆ ಯಾರು ಅಂದ್ರೆ, ಆಕೆಯ ಒಂದು ಬಣ್ಣ ಏನು ಎಲ್ಲವೂ ಕೂಡ ಗೊತ್ತಾಗಿದೆ. ಇವರಿಬ್ಬರ ನಡುವೆ ಬಣ್ಣದ ವಿಷಯವನ್ನೇ ಇಟ್ಕೊಂಡು ಬೆಂಕಿ ಹಚ್ಚುವಂತ ಪ್ಲಾನ್ ಮಾಡಿದಂತಹ ದತ್ತನ ಅತ್ತಿಗೆ ಶರಾವತಿಗೆ ಸೋಲಾಗಿದೆ. ಇದೇ ಕಾರಣಕ್ಕೆ ಆಕೆ ದತ್ತನನ್ನ ಮುಗಿಸೋದಕ್ಕೆ ಸ್ಕೆಚ್ ಕೂಡ ಹಾಕ್ತಾಳೆ. ಈಗ ದತ್ತನ ಸಾವಿನ ಸುದ್ದಿ ಕೂಡ ಬಂದಾಗಿದೆ ಸ್ನೇಹಿತರೆ. ಅಂದ್ರೆ ಆತನ ಕಾರು ಅಪ್ಪಚ್ಚಿಯಾಗಿದೆ ಅಂತ ತೋರಿಸಿದ್ದಾರೆ. ಸೊ ಇಷ್ಟು ಹೇಳ್ತಿದ್ದಂತೆ ದತ್ತನ ರೋಲ್ ಬದಲಾಗುತ್ತೆ. ಆತನಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಹೊಸ ನಟನನ್ನ ತರಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಈ ಸುದ್ದಿ ಬಂತು? ಹಳೆಯ ದತ್ತ ವಿಜಯ್ ಸೂರ್ಯನನ್ನ ಸಾಯಿಸೋದಿಲ್ಲ, ಬದಲಿಗೆ ಅವರನ್ನೇ ಕೋಮಾದಲ್ಲಿ ಇರಿಸುವಂತೆ ಮಾಡಿ ಬಿಗ್ ಬಾಸ್ ನಿಂದ ಬಂದ ಮೇಲೆ ಸೀರಿಯಲ್ ಮುಂದುವರಿಸಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಇಲ್ಲದೆ ಅದಕ್ಕಿಂತಲೂ ಹೆಚ್ಚಾಗಿ ನಾವು ನೋಡಬಹುದು, ಬೇರೆ ಬೇರೆ ಸೀರಿಯಲ್ ಅಲ್ಲಿ ನಟರು ಆಚೆ ಹೋದ್ರು ಅಂತಂದ್ರೆ ಸೀರಿಯಲ್ಗೆ ಬೇರೆ ರೀತಿಯ ಟ್ವಿಸ್ಟ್ ಕೊಟ್ಟು, ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿಸಿ ಬೇರೆ ನಟನನ್ನ ತಂದು ಸೊ ಅವರೇ ನಟನೆ ಮಾಡ್ತಿದ್ದಾರೆ, ಅದೇ ರೋಲ್ ಅಂದ್ರೆ ಅನ್ನುವಂಥ ವಿಚಾರವನ್ನ ಕೂಡ ತೋರಿಸಬಹುದು ಅನ್ನುವಂಥ ಲೆಕ್ಕಾಚಾರ ಮಾಡಬಹುದು. ಆದ್ರೆ ಇದೀಗ ದೃಷ್ಟಿಯ ತಮ್ಮನ ರೋಲ್ ಮಾಡ್ತಿರುವಂತಹ ಬಾಲಕ ಮುದ್ದುರಾಜ್ ಅನೂಪ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿರುವಂತದ್ದು ಎಲ್ಲರೂ ಏನು ಎತ್ತ ಅಂತ ತಿಳಿಯಲಾಗದೆ ಪ್ರಶ್ನೆಗಳ ಸುರಿಮಳೆಯನ್ನ ಹಾಕ್ತಾ ಇದ್ದಾರೆ. ಇದಕ್ಕೆ ಕಾರಣ ಕೂಡ ಇದೆ. ಅಂದ್ರೆ ಇವರು ಕ್ಯಾಪ್ಷನ್ ಅಲ್ಲಿ ಏನ್ ಬರ್ಕೊಂಡಿದ್ದಾರೆ, ಆ ಫೋಟೋಸ್ಗಳನ್ನ ಹಾಕಿ ಅಂತಂದ್ರೆ, ನಿಮ್ಮೆಲ್ಲರೊಂದಿಗೆ ನನ್ನ ಅತ್ಯುತ್ತಮ ಸ್ಮರಣೀಯ ಸಮಯವನ್ನ ಕಳೆದಿದ್ದೀನಿ, ನಿಮ್ಮೆಲ್ಲರನ್ನ ನಾನು ಪ್ರೀತಿಸ್ತೀನಿ, ಶೀಘ್ರದಲ್ಲೇ ಮತ್ತೆ ಈ ತಂಡದ ಭಾಗವಾಗೋದಕ್ಕೆ ಬಯಸ್ತೀನಿ ಅನ್ನುವಂಥ ಒಂದು ಕ್ಯಾಪ್ಷನ್ ಅನ್ನ ಬಾಲಕ ಬರ್ಕೊಂಡಿದ್ದಾನೆ. ಸೊ ಹಾಗಿದ್ರೆ ಸೀರಿಯಲ್ ಮುಗಿಯೋದು ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಗ್ರೂಪ್ ಫೋಟೋ ಎಲ್ಲರೂ ಕೂಡ ಕ್ಲಿಕ್ಕಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಕೊನೆಯ ಸಂಚಿಕೆಯ ಕೊನೆಯ ಶೂಟಿಂಗ್ ಆಗಿರಬಹುದು ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಇಡೀ ಟೀಮ್ನವರು ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರೆ. ಇದರಲ್ಲಿ ವಿಜಯ್ ಸೂರ್ಯ ಇಲ್ಲ ಅನ್ನೋದು ಮಾತ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಸೀರಿಯಲ್ ಮುಗಿಸೋದೇ ಹೌದಾದ್ರೆ ದತ್ತನನ್ನ ಸಾಯಿಸುವಂತ ಅವಶ್ಯಕತೆ ಏನಿತ್ತು? ಅಂದ್ರೆ ಚಂದದಲ್ಲಿ ಎಂಡ್ ಮಾಡಬಹುದಿತ್ತು, ಕೊನೆಯಲ್ಲಿ ಸೀರಿಯಲ್ ಅಲ್ಲಿ ಟ್ವಿಸ್ಟ್ ಪಡೆದು ಎಲ್ಲರೂ ಒಂದಾಗುವಂತೆ ಮಾಡಬಹುದಿತ್ತು ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ಇನ್ನೊಂದು ಕುತೂಹಲ ಏನಪ್ಪಾ ಅಂತಂದ್ರೆ, ಈ ಬಾಲಕ ಹಾಕಿರುವಂತಹ ಪೋಸ್ಟ್ ನಲ್ಲಿ ನಟ ರಕ್ಷಿತ್ ಗೌಡ ಕೂಡ ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ಪುಟಗೌರಿ ಸೀರಿಯಲ್ ಖ್ಯಾತಿಯ ರಕ್ಷಿತ್ ಗೌಡ ಕೂಡ ಕಾಣಿಸ್ಕೊಂಡಿದ್ದಾರೆ. ಹಾಗಾದ್ರೆ ದತ್ತಾಬಾಯಾಗಿ ರಕ್ಷಿತ್ ಅವರು ಎಂಟ್ರಿ ಕೊಡ್ತಿದ್ದಾರಾ ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ. ಆದ್ರೆ ಅಸಲಿಗೆ ಏನಪ್ಪಾ ಅಂತಂದ್ರೆ, ದೃಷ್ಟಿಬೊಟ್ಟು ಸೀರಿಯಲ್ ನ ನಿರ್ಮಾಪಕರಲ್ಲಿ ಇವರು ಕೂಡ ಒಬ್ರು ಸ್ನೇಹಿತರೆ. ಇನ್ನೊಬ್ರು ಅನುಷಾ ಶಿವಪ್ರಸಾದ್ ಅವರು ಕೂಡ ಫೋಟೋದಲ್ಲಿದ್ದಾರೆ. ಇವರಿಬ್ರು ಈ ಫೋಟೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದ್ರಿಂದ ಅಲ್ಲಿಗೆ ದೃಷ್ಟಿಬೊಟ್ಟು ಸೀರಿಯಲ್ ಅಂತ್ಯ ಆಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಸೀರಿಯಲ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ನೋಡ್ತಾ ಇದ್ರೆ ದೃಷ್ಟಿ ಆಕೆಯ ಒಂದು ಬಣ್ಣ ಕೂಡ ಬಯಲಾಗಿದೆ, ದತ್ತ ಕೂಡ ಪಾರಾಗಬಹುದು, ಶರಾವತಿ ಸೋಲಾಗುತ್ತೆ. ಸೊ ಇವೆಲ್ಲವನ್ನ ನೋಡ್ತಾ ಇದ್ರೆ ದೃಷ್ಟಿಬೊಟ್ಟು ಸೀರಿಯಲ್ ಬಿಗ್ ಬಾಸ್ಗಾಗಿ ಅಂತ್ಯ ಆಗ್ತಾ ಇದೆ. ಅಥವಾ ಇನ್ನೊಂದು ಕಡೆ ನಾವು ನೋಡೋದಾದ್ರೆ, ದತ್ತಾಬಾಯಿ ಇಲ್ಲ ಅಂತಂದ್ರೆ, ಅಂದ್ರೆ ವಿಜಯ್ ಸೂರ್ಯ ಇಲ್ಲ ಅಂತಂದ್ರೆ ಆ ಸೀರಿಯಲ್ ಅನ್ನ ಕಂಟಿನ್ಯೂ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಸೊ ಹಾಗಾಗಿ ಆತನಿಗೋಸ್ಕರ ಸೀರಿಯಲ್ ಅನ್ನ ಎಂಡ್ ಮಾಡ್ತಾ ಇದಾರ. ಸೊ ವಿಜಯ್ ಸೂರ್ಯ ಬಿಗ್ ಬಾಸ್ಗೆ ಹೋಗ್ತಾ ಇದಾರ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ. ಸೊ ಸ್ನೇಹಿತರೆ, ದೃಷ್ಟಿಬೊಟ್ಟು ಸೀರಿಯಲ್ ನಿಮ್ಮ ಇಷ್ಟದ ಸೀರಿಯಲ್ ಆಗಿತ್ತಾ ಅಥವಾ ಈ ಸೀರಿಯಲ್ ಎಂಡ್ ಆಗಬೇಕಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಸಾಕಷ್ಟು ಅಪ್ಡೇಟ್ಸ್ ಗಳನ್ನ ಈ ಒಂದು ಚಾನಲ್ ಅಲ್ಲಿ ಹಾಕ್ತೀವಿ. ಸೊ ಹಾಗಾಗಿ ಸೂಪರ್ ಗುರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.